ಸೊ ಕೆಲವು ಕಡೆ ನಾವು ಎಲಿವೇಟೆಡ್ ರೋಡ್ಸ್ ಅನ್ನು ಮಾಡಬೇಕು, ಕೆಲವು ಕಡೆ ಸಿಟಿ. ಈಗ ಉದಾಹರಣೆಗೆ ಹಡ್ಸನ್ ಸರ್ಕಲ್ ಅಲ್ಲಿ ಯಾವಾಗ ಹೋದ್ರೂ ಕೂಡ ಟ್ರಾಫಿಕ್ ಜಾಮ್ ಇದ್ದೇ ಇರುತ್ತೆ. ಜಯನಗರ ಕಡೆಯಿಂದ ಬರ್ತಾರೆ, ಅಲ್ಲಿಂದ ಮೆಜೆಸ್ಟಿಕ್ಗೆ ಹೋಗಬೇಕು, ಈ ಕಡೆ MG ರೋಡ್ ಕಡೆಗೆ ಹೋಗಬೇಕು. ಇದು ಒಂದು ಉದಾಹರಣೆ ತಗೊಳ್ಳಿ. ನೀವು ಹಡ್ಸನ್ ಸರ್ಕಲ್ ಫ್ಲೈಓವರ್ ಒಂದೇ ಮಾಡಿದರೆ ಉದಾಹರಣೆಗೆ ಅದು ಎಲ್ಲೋಗಿ ಲ್ಯಾಂಡ್ ಆಗುತ್ತೆ, ಮೆಜೆಸ್ಟಿಕ್ ಹತ್ರ ಮುಂದಕ್ಕೆ ಹೋಗಿ ಕೆಂಪೇಗೌಡ ರೋಡಲ್ಲಿ ಲ್ಯಾಂಡ್ ಆಗುತ್ತೆ. ಈ ಕಡೆಯಿಂದ ತೊಗೊಂಡೋಗ್ಬಿಟ್ರೆ JC ರೋಡಲ್ಲಿ ಲ್ಯಾಂಡ್ ಆಗುತ್ತೆ, ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗಾಗಿ ಇಂತಹ ಎಲ್ಲೆಲ್ಲಿ ಈ ಥರ ಸಮಸ್ಯೆಗಳು ಇದ್ದಾವೆ ಅಂತ ಗುರುತಿಸಿ ಅಲ್ಲಿ ಕನಿಷ್ಠ 2 ಕಿಲೋಮೀಟ್ರಿಂದ ಹಿಡಿದು 12, 13, 14, 15 ಕಿಲೋಮೀಟರ್ವರೆಗೆ ಎಲಿವೇಟೆಡ್ ರೋಡ್ಸನ್ನು ಮಾಡಿ ಅಲ್ಲಿನ ಮಧ್ಯ ಬರುವಂಥ ಎಲ್ಲ ಕಂಜೆಷನ್ನಿಗೂ ಕಾಂಪ್ರಹೆನ್ಸಿವ್ ಸಮಗ್ರ ಪರಿಹಾರ ಕೊಡಬೇಕು ಅಂತೇಳಿ ಎಲಿವೇಟೆಡ್ ರೋಡ್ಸ್ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಕೂಡ ಮಾಡಿದ್ದೇವೆ ಸರ್ಕಾರದಲ್ಲಿ. ಸೊ ಒಂದು ಕಡೆ ಟನಲ್ ರೋಡು, ಇನ್ನೊಂದು ಕಡೆ ಎಲಿವೇಟೆಡ್ ರೋಡ್ಸು. ಎಲಿವೇಟೆಡ್ ರೋಡ್ಸಲ್ಲಿ ಸುಮಾರು ಒಟ್ಟು ಒಂದು 150 ಕಿಲೋಮೀಟರ್ಗೆ ಎಲಿವೇಟೆಡ್ ರೋಡ್ಸನ್ನು ಬೆಂಗಳೂರಿನಲ್ಲಿ ಮಾಡಬೇಕು. ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಡಬೇಕಾದ್ರೆ ಇವತ್ತಿನ ಟ್ರಾಫಿಕ್ ಪ್ರಾಬ್ಲಮ್ಸು, ಬೆಳೀತಾ ಇರುವಂಥ ಭವಿಷ್ಯದ ಟ್ರಾಫಿಕ್ ಪ್ರಾಬ್ಲಮ್ಸ್, ಇವುಗಳಿಗೆ ಲಾಂಗ್ ಟರ್ಮಲ್ಲಿ ಸೊಲ್ಯೂಷನ್ಸ್ ಕೊಡಬೇಕಾದ್ರೆ ಟನಲ್ ಅಲ್ಲದೆ ಒಂದು 150 ಕಿಲೋಮೀಟರ್ ಅಷ್ಟು ಬೇರೆ ಬೇರೆ ಕಡೆ ಎಲಿವೇಟೆಡ್ ರೋಡ್ಸನ್ನು ಮಾಡಬೇಕು ಅಂತ ಎಕ್ಸ್ಪರ್ಟ್ಸು ರೆಕಮೆಂಡೇಷನನ್ನು ಕೊಟ್ಟಿದ್ದಾರೆ. ಆ 150 ಕಿಲೋಮೀಟ್ರಲ್ಲಿ ಈಗ ಈ ವರ್ಷದಲ್ಲಿ ಏನೇ ಮಾಡಿ ಒಂದು 75 ಕಿಲೋಮೀಟರ್ಗೆ ಟೆಂಡರ್ ಮಾಡಬೇಕು ಅಂತ ಸರ್ಕಾರದಲ್ಲಿ ಬೀಸ್ಮೈಲ್ನಲ್ಲಿ ಸರ್ಕಾರದ ನಿರ್ದೇಶನದಂತೆ ಬೀಸ್ಮೈಲ್ನವರು ನಲ್ಲಿ ತೀರ್ಮಾನ ಆಗಿದೆ. ಸೊ ಆ 75 ರಸ್ತೆಗಳು ಯಾವುವು ಅಂತ ಕೂಡ ಗುರುತಿಸಿದ್ದಾರೆ. ಅಲ್ಲಿ ಫೀಸಿಬಿಲಿಟಿ ಸ್ಟಡಿಯನ್ನು ಕೂಡ ಮಾಡಿದ್ದಾರೆ. ಇದರಲ್ಲಿ ಖಾಸಗಿನವರು ಬಂಡವಾಳ ಹಾಕ್ತಾರೆ. ಬಂಡವಾಳ ಹಾಕಿ ಅವ್ರಿಗೆ ಏನು ವಯಬಲಿಟಿ ಬರೋದಿಲ್ಲ, ಆ ವಯಬಲಿಟಿಯ ಗ್ಯಾಪನ್ನು ಮಾತ್ರ ಸರ್ಕಾರ ಕೊಡುತ್ತೆ, ವಯಬಲಿಟಿ ಗ್ಯಾಪ್ ಫಂಡಿಂಗ್ ಅಂತ. ಉಳಿದಿದ್ದನ್ನು ಖಾಸಗಿಯವರು ಬಂಡವಾಳ ಹಾಕಿ ಅದನ್ನು ಅವರು ರಿಕವರ್ ಮಾಡಿಕೊಳ್ಳುವ ರೀತಿಯಲ್ಲಿ ವಯಬಲಿಟಿ ಗ್ಯಾಪ್ ಫಂಡಿಂಗ್ ಮಾಡೆಲಲ್ಲಿ ಈಗ ಎಲಿವೇಟೆಡ್ ರೋಡ್ಸನ್ನು ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಎಲ್ಲ ದಿಕ್ಕಿನಲ್ಲಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲ ದಿಕ್ಕುಗಳಲ್ಲೂ ಕೂಡ ಎಲ್ಲೆಲ್ಲಿ ಈಗ ಟ್ರಾಫಿಕ್ ಕಂಜೆಷನ್ ಇದೆ. ಈಗ ಉದಾಹರಣೆಗೆ ಹಡ್ಸನ್ ಸರ್ಕಲ್ ಅಂತ ನಾನು ಹೇಳಿದೆ. ಹಡ್ಸನ್ ಸರ್ಕಲ್ ಆದರೆ ನೆಕ್ಸ್ಟ್ ಬರೋದು ಟೌನ್ ಹಾಲ್ ಜಂಕ್ಷನ್. ಟೌನ್ ಹಾಲಿಂದ ಹೋದರೆ ಶಿರ್ಸಿ ಫ್ಲೈಓವರ್, ಶಿರ್ಸಿ ಫ್ಲೈಓವರಿಂದ ಮುಂದಕ್ಕೆ ಹೋದರೆ ಮೈಸೂರು ರೋಡು, ನಾಯಂಡಹಳ್ಳಿ ಜಂಕ್ಷನ್. ಇಷ್ಟನ್ನು ದಾಟಿಸಿ ತಗೊಂಡೋಗಿ ನಾವು ಮೈಸೂರು ರೋಡ್ಗೆ ಇಷ್ಟು ಜಂಕ್ಷನ್ಸ್, ಟೌನ್ ಹಾಲು, ಶಿರ್ಸಿ ಫ್ಲೈಓವರ್, ಆಮೇಲೆ ನೆಕ್ಸ್ಟ್ ಬರುವಂತಹ ಅಲ್ಲಿ ಏನು ಬಾಪೂಜಿ ನಗರ ಅವೆಲ್ಲ ಏನು ಬರ್ತವೆ ಅವು ಎಲ್ಲ ದಾಟಿಸಿ ನಾವು ತಗೊಂಡೋಗಿ ನಾಯಂಡಹಳ್ಳಿ ಜಂಕ್ಷನನ್ನು ದಾಟಿಸಿ ಮುಂದಕ್ಕೆ ಬಿಟ್ಟರೆ ಆವಾಗ ಕಾಂಪ್ರಹೆನ್ಸಿವ್ ಸೊಲ್ಯೂಷನ್ ಕೊಟ್ಟಂಗಾಗುತ್ತೆ. ಇದೇ ನಾನು ಯಾಕಂದರೆ ಕಾಂಪ್ರಹೆನ್ಸಿವ್ ಅಂತ ಹೇಳಿದ್ರೆ ಈ ರೀತಿಯಾಗಿ, ಇಲ್ಲ ಅಂದರೆ ನಾವು ಬರೀ ಒಂದೊಂದು ಫ್ಲೈಓವರ್ ಮಾಡ್ಕೊಂಡು ಹೋದರೆ ಇಲ್ಲಿಂದ ಎತ್ತುತ್ತೀವಿ, ಅಲ್ಲಿ ಡ್ರಾಪ್ ಮಾಡ್ತೀವಿ, ಮತ್ತು ಅಲ್ಲೇ ಟ್ರಾಫಿಕ್ ಜಾಮ್ ಆಗುತ್ತೆ. ಹೀಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡಬೇಕು ಅಂತೇಳಿ ಈ ಎಲಿವೇಟೆಡ್ ರೋಡ್ಗಳನ್ನು ಈಗ ಕಾನ್ಸೆಪ್ಚುವಲೈಸ್ ಅವುಗಳನ್ನು ವಿನ್ಯಾಸ ಮಾಡಲಾಗಿದೆ. ಇವುಗಳ ಅನುಷ್ಠಾನವನ್ನು ಕೂಡ ಏನೇ ಮಾಡಿ ಅಟ್ಲೀಸ್ಟ್ ಒಂದು 75 ಕಿಲೋಮೀಟರ್ ಆದರೂ ಎಲಿವೇಟೆಡ್ ರೋಡ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ. ಈಗ ಇವೆಲ್ಲವೂ ಕೂಡ ಅಲ್ಟಿಮೇಟ್ಲಿ ಬ್ಯಾಂಗ್ಳೂರಿನ ಲಾಂಗ್ ಟರ್ಮ್ ಟ್ರಾಫಿಕ್ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಕೊಡ್ತಕ್ಕಂಥವು. ಮಾಡಲಿಕ್ಕೆ 3 ವರ್ಷ ಆಗ್ಬೋದು, 4 ವರ್ಷ ಆಗ್ಬೋದು, ಬಟ್ ಅಲ್ಟಿಮೇಟ್ಲಿ ಇವುಗಳು ಬೇಕೇ ಬೇಕು. ಇದಿಲ್ಲದೆ ನಾವು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ದೀರ್ಘಾವಧಿಯಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ಇದರ ಜೊತೆಗೆ ಇನ್ನೂ ಕೆಲವು ಪ್ರಾಜೆಕ್ಟ್ಸನ್ನು ನಾವು ಬೀಸ್ಮೈಲಿಂದ ತಗೊಳ್ತಾ ಇದ್ದೀವಿ. ಕೆಲವು ಕಡೆ ರೋಡ್ ವೈಡನಿಂಗ್ಸು ತಗೊಳ್ತಾ ಇದ್ದಾರೆ, ಇನ್ನು ಕೆಲವು ಕಡೆ ಈ ಕಾಲುವೆ ಪಕ್ಕ ರೋಡ್ ಮಾಡುವಂಥದ್ದು, ಕೆಲವು ಕಡೆ ಅದು ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿದ್ದಾವೆ. ಬಟ್ ಇವೆಲ್ಲ ಏನಿದೆ ಇವೆಲ್ಲ ಲಾರ್ಜ್ ಸ್ಕೇಲಲ್ಲಿ ಮಾಡ್ತಾ ಇರತಕ್ಕಂತಹ ಪ್ರಾಜೆಕ್ಟ್ಗಳು. ಸೊ ಈ ರೀತಿಯಾಗಿ ಇನ್ನೂ 4-6 ಕೆಲಸಗಳನ್ನು ಇವರು ಬೈಸ್ಮೈಲಿಂದ ಕೈಗೆತ್ಕೊಂಡಿದ್ದಾರೆ. ಅವೆಲ್ಲವನ್ನು ಕೂಡ ನಾವು ಫಾಸ್ಟ್ ಟ್ರ್ಯಾಕ್ ಮಾಡಿ ಅಲ್ಟಿಮೇಟ್ಲಿ ನಮ್ಮ ಗುರಿ ಏನಂದರೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ದೀರ್ಘಕಾಲದ ಪರಿಹಾರ ಕೊಡಬೇಕು. ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮುಂದಿನ ದಿನಗಳಲ್ಲಿ ಬೀಸ್ಮೈಲ್ ವತಿಯಿಂದ ನಾವು ಮಾಡ್ತೇವೆ.